ಪಡೋದಿಷ್ಟೇ, ಅವರು ಯಾವುದೇ ಖಾತೆ ಕೊಟ್ಟರು ಸಮರ್ಥದಿಂದ ನಿಭಾಯಿಸುವಂತ ಒಂದು ಕೆಪಾಸಿಟಿ ಅವ್ರಿಗೆ ಇರೋದ್ರಿಂದ ಒಳ್ಳೆ ಖಾತೆನ ಕೊಟ್ಟು, ಯಾಕೆಂದ್ರೆ ಮೊದಲು ಅವ್ರಿಗೆ ಸರ್ಕಾರ ಬಂದಂತ ಕಾಲದಲ್ಲಿ ಎಣ್ಣೆ ಆಗಿದೆ, ಕೊಡ್ತೀವಿ ಅಂತ ಕೊನೆ ಮೂಮೆಂಟ್ ಅಲ್ಲಿ ಕೈ ಬಿಟ್ರು. ಅದೇ ಈಗ ಮೊದಲನೇ ಲೀಸ್ಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕು, ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ಬೇಕು ಅಂತಾನೆ ನಾವು ನಿನ್ನೆಯಿಂದನೂ ಕೇಳ್ತಾ ಇದೀವಿ. ಅದು ಅವರ ಹೈಕಮಾಂಡ್ ತೀರ್ಮಾನ. ಈಗ ನಾವು ತೀರ್ಮಾನ ಮಾಡಕ್ ಆಗಲ್ಲ, ಅದು ಅವ್ರ ತೀರ್ಮಾನ. ಯಾಕೆಂದ್ರೆ MLA ಸಾಹೇಬ್ರು ತನೀರ್ ಸೇಠ್ ಅವ್ರದ್ದು ಕೆಪಾಸಿಟಿ ಏನು ಅಂತ ಸೆಂಟ್ರಲ್ಗೂ ಗೊತ್ತು, ರಾಜ್ಯಕ್ಕೂ ಗೊತ್ತು. ಹೆಂಗ್ ನಿಭಾಯಿಸ್ಕೊಂಡ್ ಬಂದಿದ್ದಾರೆ ಅವ್ರು 2 ಸಲ ಖಾತೆ ಕೊಟ್ಟಂತ ಕಾಲದಲ್ಲಿ ಅನ್ನೋದನ್ನ ನೋಡಿದ್ದಾರೆ ಜನಾಂಗ. ಆದ್ರೆ ಅವ್ರಿಗೆ ಏನ್ ಕಾನ್ಫಿಡೆಂಟ್ ಅಂದ್ರೆ, ಸರ್ ನಾ ಕೆಲಸ ಮಾಡಿದೀನಿ, ದುಡ್ಕ ಬಂದಿದ್ದೀನಿ, ನನಗೆ ಕೊಡ್ತಾರೆ. ಈಗ ಎಲ್ಲಾರು ದುಡ್ದಂಗೆ ಫಸ್ಟ್ ನಿಷ್ಠೆಗೆ ಅವರು ಯಾವತ್ತಾರ ಪಕ್ಷ ಬಿಟ್ಟು ಬೇರೆ ಚಟುವಟಿಕೆ ಮಾಡಿದಾರ ಸರ್? ಏನಿಲ್ಲ, ದುಡ್ಕೊಂಡ್ ಅವ್ರ ಅಪ್ಪನ ಕಾಲದಿಂದ ದುಡ್ದಿದಾರಲ್ಲ ಸರ್. ಬರೀ ತನ್ವೀರ್ ಸೇಠ್ ಸಾಹೇಬ್ರೆ ಅಲ್ಲ, ಅಜಿ ಸೇಠ್ ಸಾಹೇಬ್ರು, ದೊಡ್ಡಪ್ಪ ಅವರು ಎಲ್ಲ ದುಡ್ಕೊಂಡ್ ಬಂದವ್ರಲ್ಲ ಸರ್. ಈ ಪಾರ್ಟಿ ಕಟ್ಟಿಲ್ವ ಸರ್ ಅವ್ರ ಸಮಾಜದಲ್ಲಿ? ಕಷ್ಟಪಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿನ ಕಟ್ಟಿದ್ದಾರೆ ಈ ಸಮಾಜದಲ್ಲಿ. ಅಜಿ ಸೇಠ್ ಸಾಹೇಬ್ರು ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಕೂಗ್ತದೆ ಹೆಸರು. ತನ್ವೀರ್ ಸೇಠ್ ಅವ್ರದ್ದು ಕೂಗ್ತದೆ ಇವತ್ತು ಹೆಸರು. ತನ್ವೀರ್ ಸೇಠ್ ಅವ್ರದ್ದು ಹೆಸರಿಲ್ವಾ ಸರ್? ಅವರು ಪಾರ್ಟಿ ಕಟ್ತಾ ಇಲ್ವಾ ಸರ್? ಎಲ್ಲಾ ಜನಾಂಗ, ಈಗ ನಾನೊಬ್ಬ ಒಕ್ಕಲಿಗ, ನಾವು ಒಕ್ಕಲಿಗರು ಸುಧಾ ಅವ್ರ ಜೊತೆಲಿದ್ದೀವಿ ಅಂದ್ರೆ ಇದ್ ಕಟ್ತಾ ಇಲ್ವಾ ಸರ್? ಅವರು ಪಾರ್ಟಿ ಕಟ್ತಾ ಇಲ್ವೇ? ಬಿಗ್ಗಾಯಿಸು ಎಲ್ಲ ಇದ್ದಾರೆ, ಪ್ರತಿಯೊಂದು ಜನ ಇದ್ದಾರೆ ಸರ್. ST ಆಗ್ಬೋದು, ಕುರುಬ್ ಸಮಾಜ ಆಗ್ಬೋದು, ನಾಯಕ್ ಸಮಾಜ, ಪ್ರತಿಯೊಬ್ರು, ಒಕ್ಕಲೂರು, ಲಿಂಗಾಯತರು, ಬ್ರಾಹ್ಮಣರು, ಪ್ರತಿಯೊಬ್ರು ಇದೀವಿ ಇಲ್ಲಿ. ಒಂದ್ ಜನಾಂಗ ಇಲ್ಲ ಸರ್ ಇಲ್ಲಿ ಇವತ್ತು. ನಾವು ಎಲ್ಲಾ ಜನಾಂಗ ಜಾತಿ ಸೇರಿದೀವಿ, ಬಹುವಿ ಜನಾಂಗನೂ ಸೇರಿದ್ದಾರೆ. ಇಂಥವ್ರು ಅಂತಲ್ಲ, ತಮಿಳಿಯನ್ಸು, ಮೊದ್ಲಿಯಾರ್ಸು, ಪ್ರತಿಯೊಬ್ರು ಸೇರಿ ಇದ್ದ ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇರೋದು ಸರ್. ಈ ಕ್ಷೇತ್ರದಲ್ಲಿ ನಮ್ಮ ಸಾಹೇಬರ್ಗೆ ಆಗ್ಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇವತ್ತೆಲ್ಲ ಸೇರಿರೋದಿಲ್ಲಿ. ಎರಡನೇದು, ಎಲ್ಲ ಕಾರ್ಯಕರ್ತರು ಗುರುತಿಸ್ಬೇಕು ಸರ್ಕಾರದವರು. ಕಾರ್ಯಕರ್ತರು ಇಲ್ಲದೆ ಸರ್ಕಾರ ಕಟ್ಟಕ್ ಆಗಲ್ಲ, ಪಾರ್ಟಿ ಕಟ್ಟಕ್ ಆಗಲ್ಲ. ಕಾರ್ಯಕರ್ತರು ಯಾರು ಮೂಲೆ ಗುಂಪು ಮಾಡ್ಬಿಟ್ಟವ್ರೆ, ಮಾಡೇ ಇಲ್ಲ, ಮಾಡ್ತಾ ಇಲ್ಲ ಮಾಡೇ ಇಲ್ಲ ಬಿಡಿ. ಮೈಸೂರೇ ಮಾಡಿಲ್ಲ ಅನ್ಕೇಳಿ NRA ಅಲ್ಲ, ಮೈಸೂರು ಜಿಲ್ಲೆನೇ ಯಾರನ್ನೂ ಪರಿಗಣಿಸಿಲ್ಲ ಕಾರ್ಯಕರ್ತರನ್ನ. ಮೈಸೂರು ಜಿಲ್ಲೆ ಅನ್ನೋದಕ್ಕಿಂತ ಇಡೀ ಕರ್ನಾಟಕದಲ್ಲೇ ಮಾಡಿಲ್ಲ ಸರ್. ಸಾವಿರಾರು ಬಿದ್ದೈತೆ ನಿಗಮ ಮಂಡಳಿಗಳು. ಕಾರ್ಯಕರ್ತರಿಗೆ ಬರೀ ಒಂದೊಂದ್ 5, 10 ತಿಂಗಳು, 20 ತಿಂಗಳು ಕೊಟ್ಬಿಟ್ಟಿದ್ರೆಲ್ಲ ಖುಷಿ ಪಟ್ಕೊಂಡು ಕೆಲಸ ಮಾಡೋರು. ಎಲ್ಲಾ ಕಾರ್ಯಕರ್ತರನ್ನ ಗೌರವಿಸೋದು ಇಲ್ಲ, ಕಾರ್ಯಕರ್ತರನ್ನ ಪಾರ್ಟಿ ಬಂದ ತಕ್ಷಣ ಮರ್ತು ಬಿಡ್ತಾರೆ. ಕೆಲವು MLAಗಳು ನಿಷ್ಠಾವಂತರಿದ್ರೆ ಅವ್ರನ್ನು ಮರ್ತು ಬಿಟ್ಟಿರ್ತಾರೆ, ಕೇಳೋದೇ ಇಲ್ಲ MLAಗಳನ್ನ. ಈಗ ನಮ್ ತನ್ವೀರ್ ಸೇಠ್ ಸಾಹೇಬ್ರು 6 ಬಾರಿ ಗೆದ್ದಿದ್ದಾರೆ ಅಂದ್ರೆ ಏನ್ ಕಮ್ಮಿನಾ? ಪಾರ್ಟಿಗೆ ಅವ್ರ ಶಕ್ತಿ ಅಲ್ವಾ ಸರ್? NR ಕ್ಷೇತ್ರದ ಮೈಸೂರು ಸಿಟಿಯಲ್ಲಿ ಕಾಂಗ್ರೆಸ್ ಉಳಿಸ್ಕೊಂಡ್ ಬಂದವರು ಅಂತ ಹೇಳಿದ್ರೆ ಅದು ತನ್ವೀರ್ ಸೇಠ್ ಅವರು. ಅದಕ್ಕೋಸ್ಕರ ನಮ್ಮ NR ಕ್ಷೇತ್ರದಲ್ಲಿ 27,000 ಜನ ಕಾರ್ಯಕರ್ತರ ಲೀಡರ್ಸ್ ಎಲ್ಲ ಸೇರಿಸಿ ಆಕಸ್ಮಿಕ ಮಿಸ್ ಆಗಲ್ಲ, ಆಕಸ್ಮಿಕ ಮಿಸ್ ಆದ್ರೂ ನಾವು ಮೈಸೂರು ಕಾಂಗ್ರೆಸ್ ಆಫೀಸಿಂದ ಬೆಂಗಳೂರು KCP ಆಫೀಸಿಗೆ ನಾವು ಪಾದಯಾತ್ರೆ ಮಾಡ್ಕೊಂಡು ತನ್ವೀರ್ ಸೇಠ್ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೋಯ್ತೀವಿ ಅಂತ ನಮ್ಮ ಪಕ್ಷದಲ್ಲಿ ನಾವು ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿದೀವಿ. ಮುಂದೆ ನಮ್ದು ಅಷ್ಟೇ, ಕಾಂಗ್ರೆಸ್ ಉಳಿಸ್ಕೊಂಡ್ ಬಂದವರು NR ಕ್ಷೇತ್ರದಲ್ಲಿ ಮೈಸೂರು ಸಿಟಿಯಲ್ಲಿ ಅಂದ್ರೆ ಅದು ತನ್ವೀರ್ ಸೇಠ್ ಅವರು. ಸರ್ಕಾರ ಇಲ್ಲ ಅಂದ್ರೂ ಚಾಮರಾಜ ಆಗ್ಲಿ, ಕೃಷ್ಣರಾಜ ಆಗ್ಲಿ, ಅಲ್ಲಿ ನಮ್ ಕಾರ್ಯಕರ್ತರು ಬಂದ್ರು ಅವ್ರಿಗೆ ಏನ್ ಧೈರ್ಯ ತುಂಬಬೇಕು, ತುಂಬಿಟ್ಟು ಇವತ್ತು ನಮ್ ಕಾಂಗ್ರೆಸ್ ಬಂದೈತೆ ಅಂತ ಹೇಳಿದ್ರೆ ಅದು ತನ್ವೀರ್ ಸೇಠ್ ಕಡೆಯಿಂದ. ಅದು ಯೋಚನೆ ಮಾಡ್ಬೇಕು ಸರ್ಕಾರನ. DK ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ ಆಫಲ್ಲಿ ಫಂಕ್ಷನ್ ಆಗೋ ಟೈಮಲ್ಲಿ ಫಸ್ಟ್ ಹೇಳವ್ರೆ ತನ್ವೀರ್ ಸೇಠ್ ಅವರು CM ಐತಾರೆ ಅಂತ ಹೇಳ್ಬಿಟ್ಟು. ಆವಾಗ ಅವ್ರ ಮೇಲೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ, ಅದು ನಾವು ಕಾರ್ಯಕರ್ತರು ಗೊತ್ತಿದೆ, NR ಕ್ಷೇತ್ರದವ್ರಿಗೆ ಗೊತ್ತಿದೆ. ಅದು ನಿಮ್ ಮುಂದೆ ಹೇಳೋದು ಅವಶ್ಯಕತೆ ಇಲ್ಲ, ನಮ್ಗೆ ಹೇಳಬಾರ್ದು. ನಾವು ನಮ್ ತನ್ವೀರ್ ಸೇಠ್ ಅವ್ರ ಮೇಲೆ ಏನಾಗಿದೆ ಏನಿಲ್ಲ ಅದ್ ದೇವ್ರಿಗೆ ಗೊತ್ತು, ಮತ್ತೆ ನಮ್ ಕಾರ್ಯಕರ್ತರಿಗೆ ಗೊತ್ತು. ಅವ್ರ ಜೊತೆಲಿ ನಾವು ಪಕ್ಕದಲ್ಲಿ ಇರೋರು ನಮ್ಗೆ ಗೊತ್ತು. ಅದಕ್ಕೆಲ್ಲ ನಾವು ಹೇಳಲ್ಲ, ಬೇಕಾಗಿಲ್ಲ. ನಾವು ಒಂದೇ ಕೇಳ್ತಾ ಇರೋದು, ಮಂತ್ರಿ ಸ್ಥಾನ ಅವ್ರಿಗೆ ಇದೆ, ನಮ್ಗೆ ನಂಬಿಕೆ ಇದೆ DK ಸಾಹೇಬ್ರ ಮುಂದೆ. ಯಾಕಂತ DK ಸಾಹೇಬ್ರು ಅವ್ರ ಕೈ ಬಿಡಲ್ಲ. ಯಾಕಂತ ಫಸ್ಟ್ ಎಲೆಕ್ಷನ್ ಟೈಮಲ್ಲಿ ಅವರೇ ಬಂದು ಅವ್ರಿಗೆ ಪ್ರತಿಯೊಂದು ಬೂತ್ ಅಲ್ಲಿ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿಸಿದ್ರು DK ಸಾಹೇಬ್ರು. ಅವ್ರಿಗೆ MLA ಮಾಡಿರೋದು ಒಂದು ಅಣ್ಣನ ತರ ಅವ್ರು ನೋಡ್ತಾರೆ. ತನ್ವೀರ್ ಸೇಠ್ ಅವ್ರು ನಮ್ ದೊಡ್ಡಣ್ಣ ಅಂತ ಹೇಳ್ಬಿಟ್ಟು DK ಸಾಹೇಬ್ರು ಒಪ್ಕೋತಾರೆ. ಅದ್ರಲ್ಲಿ ಆ ಅವಕಾಶದಲ್ಲಿ ನಮ್ಗೆ ನಂಬಿಕೆ ಇದೆ, DK ಸಾಹೇಬ್ರು ಅವ್ರ ಕೈ ಬಿಡಲ್ಲ, ಅವ್ರಿಗೆ ಖಂಡಿತ ಮಂತ್ರಿ ಸ್ಥಾನ ಕೊಡ್ತಾರೆ. ನಮ್ದು ಡಿಮ್ಯಾಂಡ್ ಅಂತ ಏನಂದ್ರೆ ಅವ್ರಿಗೆ ಡೆಪ್ಟಿ CM ಕೊಡಿ, ಮಂತ್ರಿ ಸ್ಥಾನ ನೀವು ಕೊಡ್ತೀರಾ, ಅದು ನಂಬಿಕೆ ಇದೆ. ಅವ್ರಿಗೆ ಡೆಪ್ಟಿ CM ಕೊಡಿ. ಮೈಸೂರಲ್ಲಿ ಮೈನಾರಿಟಿಯಲ್ಲಿ ಒಳ್ಳೆ ಒಂದು ಹೆಸರು ಆಗತ್ತೆ ಪೂರ್ತಿ ಕರ್ನಾಟಕ. ಈ ದಿನ ಮಾದೇಗೌಡರು, ಈ ಭಾಗದ ಜನಪ್ರಿಯ ನಾಯಕರು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ನಮ್ಮ ಇಲ್ಲಿನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಇನ್ನಿತರ ಸಂಘಟನೆಗಳನ್ನೆಲ್ಲ ಸೇರಿಸಿ ನಾವು ಈ ಭಾಗದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ
DCM ಕೊಡಬೇಕು ಅಂತ ಒತ್ತಾಯಿಸಲು ಸುಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಇಕ್ಬಾಲ್ ಜಿ ಇರ್ಬೋದು, ಶೌಕತ್ ಅಲಿ ಖಾನ್, ಶ್ರೀನಿವಾಸ್, ಕೃಷ್ಣೇಗೌಡರು, ಲೋಕೇಶ್, ನಾಗರಾಜ್, ಜಿ ಶ್ರೀನಿವಾಸ್, ಮಹೇಶ್, ರಾಮಕೃಷ್ಣೇಗೌಡ, ಪಾಷಾ ಅಲ್ಲದೆ ನಾವು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಮಾದೇಗೌಡರ ಈ ಭಾಗದಲ್ಲಿ ಏನು ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಈಗ ಏನಿದೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಈಗ ಮುಖ್ಯಮಂತ್ರಿಯಾಗಿ ಬರಬೇಕು ಅಂತ ಹೇಳಿ ಏನು ವಚನ ಕೊಟ್ಟಿದ್ದೇವೆ. DK ಶಿವಕುಮಾರ್ ಸಾಹಿಗಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಲ್ಲಿಂದ ಈ ಮೂಲಕ ನಾವು ಇಲ್ಲಿಂದ ಒತ್ತಾಯಿಸ್ತಾ ಇದ್ದೀವಿ. ಅಲ್ಪಸಂಖ್ಯಾತರ ಕೋಟದಲ್ಲಿ ಅಲ್ಲ, ಈ ಕರ್ನಾಟಕದಲ್ಲಿ NR ಕ್ಷೇತ್ರ ಅಂದ್ರೆ ದಿವಂಗತ ಅಜಿತ್ ಸೇಠ್ ಸಾಹೇಬರು 1 ಬಾರಿ ಲೋಕಸಭಾನಲ್ಲಿ 6 ಬಾರಿ MLA ಆಗಿ, ಕೈಗಾರಿಕಾ ಸಚಿವರಾಗಿ, ಸಾರಿಗೆ ಸಚಿವರಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಈ ರಾಷ್ಟ್ರದಲ್ಲೇನೆ ತನ್ವೀರ್ ಸೇಠ್ ಸಾಹೇಬರ ಕುಟುಂಬ ಕಾಂಗ್ರೆಸ್ಗೆ ಸಮರ್ಪಣೆ ಮಾಡ್ಕೊಂಡು ಬಂದಿದೆ.